ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸೌಮ್ಯ ರಾಮನಗರ. ನರೇಂದ್ರ ಮೋದಿ ವಿಶ್ವದ ಜನಪ್ರಿಯ ನಾಯಕ, ಸಾಕಷ್ಟು ಮಂದಿಯ ಪಾಲಿಗೆ ದೇವರು. ಇಂತಹ ಪ್ರಧಾನಮಂತ್ರಿಯ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ವಿಚಾರದಲ್ಲಿ ತುಂಬಾನೇ ಕ್ಯೂರಿಯಾಸಿಟಿ. ಎಸ್ಪೆಷಲಿ ಮೋದಿ ಅವರ ಬ್ಯುಸಿ ಸ್ಕೆಡ್ಯೂಲ್. 73 ವರ್ಷ ಆದ್ರೂ ಅದೆಷ್ಟು ಆಕ್ಟಿವ್ ಆಗಿದ್ದಾರೆ. ಒಂದು ದಿನ ಫ್ರೀ ಆಗಿದ್ದದ್ದನ್ನ ನೋಡೇ ಇಲ್ಲ. ಇವತ್ತು ಬೆಳಗ್ಗೆ ಬೆಂಗಳೂರಲ್ಲಿ ಇದ್ರೆ ಸಂಜೆ ತಮಿಳ್ನಾಡಲ್ಲಿ ಇರ್ತಾರೆ, ನಾಳೆ ಇನ್ನೊಂದು ಕಡೆಯಲ್ಲಿ ಇರ್ತಾರೆ. ಕೆಲವರು ಹೇಳಬಹುದು, ಅದ್ರಲ್ಲೇನ್ರಿ ಸ್ಪೆಷಲ್ ಫ್ಲೈಟ್ ಇರುತ್ತೆ, ಹೋದಲ್ಲೆಲ್ಲ ಕಾರ್ ಇರುತ್ತೆ, ಓಡಾಡೋಕೆ ಏನ್ ಕಷ್ಟ ಅಂತ. ಬಟ್ ಅದು ಕೂಡ ಅಷ್ಟು ಸುಲಭ ಅಲ್ಲ. ನಿರಂತರವಾಗಿ ಟ್ರಾವೆಲ್ ಮಾಡಿಕೊಂಡು ಮತ್ತೆ ಸಭೆ ಸಮಾರಂಭದಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದು ತಮಾಷೆ ಮಾತಲ್ಲ. ಅದು ಈ ವಯಸ್ಸಲ್ಲಿ. ರಾಜಕೀಯವನ್ನ ಬಿಟ್ಟು ನೋಡಿದ್ರೆ ಈ ವಿಚಾರದಲ್ಲಿ ಮೋದಿ ಗ್ರೇಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ 10 ವರ್ಷದಿಂದ ದೇಶದ ಪ್ರಧಾನಮಂತ್ರಿಯಾಗಿ ಕರ್ತವ್ಯ ಮಾಡ್ತಾ ಇರುವ ಮೋದಿ ಈ 10 ವರ್ಷದಲ್ಲಿ ಎಷ್ಟು ರಜೆ ತಗೊಂಡಿರಬಹುದು? ಯಾರಾದ್ರೂ ಗೆಸ್ ಮಾಡಬಹುದಾ? ಖಂಡಿತ ನಿಮ್ಗ್ಯಾರಿಗೂ ಗೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. 10 ವರ್ಷದಲ್ಲಿ ಮೋದಿ ರಜೆ ಹಾಕಿದ್ದು 0. ಒಂದೇ ಒಂದು ದಿನ ಕೂಡ ಮೋದಿ ರಜೆ ಹಾಕೇ ಇಲ್ಲ. ಇದು ಕಟ್ಟುಕತೆ ಅಲ್ಲ. ವಾರಣಾಸಿಯ IAS ಕೋಚಿಂಗ್ ಪ್ರೊಫೆಸರ್ ಶೇಖರ್ ಖನ್ನಾ ಅನ್ನುವ RTI ಕಾರ್ಯಕರ್ತರಾಗಿದ್ದು, ಮಾಹಿತಿ ಹಕ್ಕು ಕಾಯ್ದೆ ಅಡಿ ನರೇಂದ್ರ ಮೋದಿ PM ಆಗಿದ್ದ ಅವಧಿಯ ವಿವರಗಳನ್ನ ಕೇಳಿದ್ರು. RTI ಆ ಎಲ್ಲ ವಿವರಗಳನ್ನ ಬಹಿರಂಗ ಮಾಡುತ್ತೆ. ಅದರಲ್ಲಿ ಮೋದಿಯ ಈ ರಜೆಯ ಮಾಹಿತಿ ಕೂಡ ಬಯಲಾಗಿದೆ. ಏಪ್ರಿಲ್ 15ನೇ ತಾರೀಕು RTI ಆಫೀಸ್ನಿಂದ ಶೇಖರ್ಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ನೋಡಿ ಸ್ವತಃ ಶೇಖರ್ ಅವರೇ ಗಾಬರಿ ಆಗ್ಬಿಟ್ರು. 2014ರಿಂದ ಮೋದಿ ಅಧಿಕಾರ ಸ್ವೀಕರಿಸಿದ ದಿನದಿಂದ ಇವತ್ತಿನವರೆಗೂ ಒಂದೇ ಒಂದು ದಿನ ಕೂಡ ರಜೆ ತೆಗೆದುಕೊಂಡಿಲ್ಲ. ಇದನ್ನು ಕೇಳಿ ನಮಗೂ ಹಿಂಗೆ ಶಾಕ್ ಆಯ್ತು. ಹಿಂದೆ ಒಂದು ಸಲ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಇಂಟರ್ವ್ಯೂ ಮಾಡಿದಾಗ ಮೋದಿ ಅವರಿಗೆ ಎಷ್ಟೊತ್ತು ಕೆಲಸ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಮೋದಿ ದಿನಕ್ಕೆ 3.5ರಿಂದ 4 ಗಂಟೆ ನಿದ್ದೆ ಮಾಡ್ತೀನಿ, 18 ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ಎಂದಿದ್ರು. ಅಂದ್ರೆ ಪ್ರಧಾನಿಯಾಗಿ ಮೋದಿ 65,700 ಗಂಟೆ ಕೆಲಸ ಮಾಡಿದ್ದಾರೆ. 3,650 ದಿನದಲ್ಲಿ ಅಷ್ಟೂ ದಿನವನ್ನ ದೇಶ ಸೇವೆಗೆ ಮೀಸಲಿಟ್ಟಿದ್ದಾರೆ. ಮೋದಿ ತಮ್ಮ ಕರ್ತವ್ಯಕ್ಕೆ ಎಷ್ಟರ ಮಟ್ಟಿಗೆ ನಿಷ್ಠೆ ತೋರಿಸ್ತಾ ಇದ್ರು ಅಂತ ಅಂದ್ರೆ, ಅವರ ತಾಯಿ ಹೀರಾಬೆನ್ ಅವರ ನಿಧನ ಆದಾಗ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾರೆ. ಆದ್ರೆ ಅಂತ್ಯಕ್ರಿಯೆ ಮುಗಿತಾ ಇದ್ದಂತೆ ಅಲ್ಲಿ ಇರೋದೇ ಇಲ್ಲ. ವಾಪಸ್ ತಮ್ಮ ಕೆಲಸ ಶುರು ಮಾಡ್ಕೊಳ್ತಾರೆ. ಅದೇ ದಿನ ತಮ್ಮ ತಾಯಿ ಅಂತ್ಯಕ್ರಿಯೆ ಆದ ನಂತರ ಮೋದಿ 7,800 ಕೋಟಿ ರೂಪಾಯಿಯ ಯೋಜನೆಗಳಿಗೆ ಚಾಲನೆ ಕೊಡ್ತಾರೆ. ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ತಮ್ಮ ಕರ್ತವ್ಯವನ್ನ ಹೀಗೆ ನಿಭಾಯಿಸಿದ್ರೆ ಈ ದೇಶ ಎಲ್ಲೋ ಇರ್ತಾ ಇತ್ತು. ಆದ್ರೆ ಏನ್ ಮಾಡೋಣ, ಕೆಲವರು ಅಧಿಕಾರ ಇರೋದೇ ದುಡ್ಡು ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.